वन्द्यं सदा प्रियतमं मम सन्नमामि तमेव शास्त्रप्रभुं प्रणम्य जगद्गुरूणां गुरुवन्द्यसैव विशेषतो मे परमाख्यविद्यां व्याख्यां करोम्यपि चाहमेव। ओम अथातो ब्रह्मजिज्ञासा परमाख्यविद्या व्याख्यां करोम्यपि चाहमेव। ओम अथातो ब्रह्मजिज्ञासा। सರಿ. एवं मीमांसा शास्त्र संप्रदाय ज्ञान प्रति ಸೌತ್ರ ಬ್ರಹ್ಮ ಶಬ್ದಸ್ಯ ಸುಧಾ ವಾಕ್ಯಗಳನ್ನು ಓದ್ತಿದ್ದೇನೆ. ವಿಷ್ಣು ಪರತ್ವೇ ಯುಕ್ತಿಂ ಅಭಿಧಾಯ ಅಧುನಾ ಮಂದಾನ್ ಪ್ರತಿ ಬ್ರಹ್ಮ ಶಬ್ದಸ್ಯ ನಿರುಚ್ಯಮಾನ ನಾರಾಯಣ ಶಬ್ದ ಸಮಾನಾರ್ಥತಾ ಪ್ರತೀತಿಮಪಿ ಅತ್ರ ಯುಕ್ತಿಂ ವಿವಕ್ಷುಃ ನಾರಾಯಣ ಶಬ್ದಂ ತಾವನ್ ನಿರ್ವಕ್ತಿ ದೋಷೇತಿ. ಮೀಮಾಂಸಾ ಸಂಪ್ರದಾಯ ತಿಳಿದವರು ಇದ್ದಾರೆ, ಅವರುಗಳಿಗೆಲ್ಲ ಬ್ರಹ್ಮಸೂತ್ರದಲ್ಲಿರೋ ಬ್ರಹ್ಮ ಶಬ್ದ ವಿಷ್ಣು ಪರ ಅಂತನ್ಲಿಕ್ಕೆ ಯುಕ್ತಿಯನ್ನು ಹೇಳಿದರು. ಪ್ರಕರಣ ವಶಾತ್ ಅನ್ನೋ ಯುಕ್ತಿ. ಹಿಂದೆ ದೈವಿ ಮೀಮಾಂಸಾ ಶಾಸ್ತ್ರ ರಚನೆಗೊಂಡಿತ್ತು, ಅಲ್ಲಿ ಸವಿಷ್ಣುರಾಹಿ ಅಂತ ಹೇಳಿತ್ತು. ಆ ಪ್ರಕರಣ ಮುಂದುವರೆದುದರಿಂದ ಆ ಪ್ರಕರಣ ವಶಾತ್ ಇಲ್ಲಿ ಬಂದ ಬ್ರಹ್ಮ ಶಬ್ದವು ಹಿಂದೆ ಪ್ರಸಕ್ತವಾದ ವಿಷ್ಣುನನ್ನೇ ಹೇಳ್ತದೆ. ಇದು ಮೀಮಾಂಸಾ ಶಾಸ್ತ್ರ ಸಂಪ್ರದಾಯ ತಿಳಿದವರಿಗೆಲ್ಲ ಬೇಗ ಅಭಿಪ್ರಾಯ ಗೊತ್ತಾಗ್ಬಿಡ್ತು. ಆದರೆ ಮಂದಾನ್ ಪ್ರತಿ ಬ್ರಹ್ಮ ಶಬ್ದಸ್ಯ ನಿರುಚ್ಯಮಾನ ನಾರಾಯಣ ಶಬ್ದ ಸಮಾನಾರ್ಥತಾ ಪ್ರತೀತಿಮಪಿ ಅತ್ರ ಯುಕ್ತಿಂ ವಿವಕ್ಷು. ಮಂದರಿದ್ದಾರೆ ಅಂದರೆ ಮೀಮಾಂಸಾ ಶಾಸ್ತ್ರ ಸಂಪ್ರದಾಯ ತಿಳಿಯದೇ ಇದ್ದವರು ಅಂತ ಇಷ್ಟೇ ಅರ್ಥ. ಅಂಥವರು ಇದ್ದಾರೆ, ಬ್ರಹ್ಮಸೂತ್ರದ ಅಧ್ಯಯನದಲ್ಲಿ ತೊಡಗುತ್ತಾರೆ. ಆವಾಗ ಅವರಿಗೆ ಮೊದಲು ಬ್ರಹ್ಮ ಶಬ್ದ ಇಲ್ಲಿ ಶ್ರವಣ ಆದಾಗ ಏನು ಅರ್ಥ ಮಾಡ್ಕೊಳ್ಬೇಕು? ಈಗ ನಾವು ನೀವು ಎಲ್ಲ ನೇರವಾಗಿ ಬ್ರಹ್ಮಸೂತ್ರದಲ್ಲೇ ಪ್ರವೇಶ ಮಾಡಿದ್ವಿ ಅಲ್ವಾ? ನಮಗೆ ಮೀಮಾಂಸಾ ಶಾಸ್ತ್ರದ ಅಂಥ ಸಂಪ್ರದಾಯ ಗೊತ್ತಿಲ್ಲದೆ ಇದ್ದದ್ರಿಂದ ಈ ಬ್ರಹ್ಮ ಶಬ್ದಕ್ಕೆ ಲೋಕದಲ್ಲಿ ಪ್ರಸಿದ್ಧವಾದ ಬ್ರಾಹ್ಮಣ ಜಾತಿ, ಚತುರ್ಮುಖ ಬ್ರಹ್ಮ ಇಂಥ ಅರ್ಥವೇ ನಮಗೆ ಕೂಡಲೇ ಹೊಳಿತದಲ್ವಾ? ವಿಷ್ಣು ಪರ ಅಂತ ಕೂಡಲೇ ಹೊಳೆಯಲ್ಲ. ಅಂಥವರಿಗೂ ವಿಷ್ಣು ಪರತ್ವದಲ್ಲಿ ಒಂದು ಯುಕ್ತಿಯನ್ನು ಹೇಳಬೇಕು. ಹೇಗೆ ಹೇಳಬೇಕು? ನಾರಾಯಣ ಶಬ್ದಕ್ಕೆ ಸಮಾನವಾದ ಅರ್ಥ ಬ್ರಹ್ಮ ಶಬ್ದಕ್ಕೆ ಇರೋಣದ್ರಿಂದ ನಾರಾಯಣ ಶಬ್ದ ಯಾರನ್ನ ಯಾವ ಅಭಿಪ್ರಾಯದಿಂದ ಹೇಳ್ತದೋ ಈ ಸೂತ್ರದಲ್ಲಿರೋ ಬ್ರಹ್ಮ ಶಬ್ದವು ಅವನನ್ನೇ ಅದೇ ಅಭಿಪ್ರಾಯದಲ್ಲಿ ಹೇಳ್ತದೆ ಅಂತನ್ನೋ ವಿಷಯದಲ್ಲಿ ಯುಕ್ತಿಯನ್ನು ತೋರಿಸಲಿಕ್ಕೆ ನಾರಾಯಣ ಶಬ್ದಾರ್ಥವನ್ನು ನಿರ್ವಚನ ಮಾಡಿ ಹೇಳ್ತಾ ಇದ್ದಾರೆ. ಅಭಿಪ್ರಾಯ ಗೊತ್ತಾಯ್ತಾ ಈ ವಾಕ್ಯದ್ದು? ಪರ್ಯಾಯ ಶಬ್ದ ಅಂತ. ನಾರಾಯಣ ಪದ ಪರ್ಯಾಯ ಪದವೇ ಬ್ರಹ್ಮ ಶಬ್ದ. ವ್ಯಾಸರು ಆಡಿದ ಬ್ರಹ್ಮ ಶಬ್ದ ನಾರಾಯಣ ಪದ ಪರ್ಯಾಯ ಪದ ಅದು. ಹಾಗಾಗಿ ನಾರಾಯಣ ಶಬ್ದಕ್ಕೆ ಅರ್ಥ ಯಾರೋ, ಬ್ರಹ್ಮ ಶಬ್ದಕ್ಕೂ ಅರ್ಥ ಅವನೇ. ನಾರಾಯಣ ಶಬ್ದ ಅಂದಾಗ ಅದರ ನಿರ್ವಚನ ಗೊತ್ತಿರ್ಬೇಕು ನಮಗೆ ಮೊದಲು. ಅದರ ನಿರ್ವಚನ ಗೊತ್ತಾಗಿ ಆಮೇಲೆ ಬ್ರಹ್ಮ ಶಬ್ದದ ನಿರ್ವಚನ ಏನು ಅಂತ ಎರಡಕ್ಕೂ ಸಮಾನತೆಯನ್ನು ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಅದಕ್ಕೆ ಮೊದಲು ನಾರಾಯಣ ಶಬ್ದದ ನಿರ್ವಚನವನ್ನು ಹೇಳ್ತಾರೆ. ಅಭಿಪ್ರಾಯ ಗೊತ್ತಾಯ್ತಾ? ಇಷ್ಟು ಇದನ್ನು ಹೇಳಿದ್ದೆ, ಪಾಠ ಮಾಡಿದ್ದೆ. ಇದು ಎಷ್ಟು ಸಲ ಪಾಠ ಮಾಡಿದ್ರು ಇದೆಲ್ಲ ಮತ್ತೆ ಅವಲೋಕನ ಆಗಲಿ ಅಂತ ಮತ್ತೆ ಹೇಳ್ತಿದೆ. ಅತ್ರ ಪ್ರಾರಂಭದಲ್ಲೇ ನಾರಾಯಣ ಶಬ್ದದ ಅರ್ಥವನ್ನ 3-4 ರೀತಿಯಲ್ಲಿ ಬಿಡಿಸಿ ಹೇಳಿ ತೋರಿಸಿದ್ದಾರೆ ಅಲ್ವಾ? ಅದು ಜಯತೀರ್ಥರು ತೋರಿಸಿದ್ದಾರೆ. ಹೌದು. ಈಗ ಮಧ್ವಾಚಾರ್ಯ ತೋರಿಸ್ತಿದ್ದನ್ನು ವಿವರಣೆ ಕೊಡ್ತಾರೆ ಅಲ್ವಾ? ಈಗ ಸ್ವತಃ ಭಗವತ್ಪಾದರು ಅನುವ್ಯಾಖ್ಯಾನದಲ್ಲಿ ಇಲ್ಲಿ ಹೇಳ್ತಾ ಇರೋದನ್ನ ತಿಳಿಸ್ತಾರೆ. ಇದನ್ನ ನೆನಪಿಟ್ಟುಕೊಂಡೇ ಮೊದಲು ಜಯತೀರ್ಥರು ಮಾಡಿದ್ದಲ್ಲಿ. ಅನುವ್ಯಾಖ್ಯಾನ ಶ್ಲೋಕ ಹೇಳೋಣ. ದೋಷಾರ ಛಿದ್ರ ಶಬ್ದಾನಾಂ ಪರ್ಯಾಯತ್ವಂ ಯತಸ್ತತಃ ಗುಣಾ ನಾರಾಯಣ ಇತಿ ಜ್ಞೇಯಾ ಜ್ಞೇಯಾಃ ಇಟ್ಕೊಂಡ್ರೆ ತದ್ವಾನ್ ನಾರಾಯಣ ಸ್ಮೃತಃ. ನೋಡಿ ಎಷ್ಟು ಚೆನ್ನಾಗಿದೆ ಈ ಶ್ಲೋಕ. ದೋಷಾರ ಛಿದ್ರ ಶಬ್ದಾನಾಂ ಯತಃ ಪರ್ಯಾಯತ್ವಂ ತತಃ ನಾರಾಃ ಗುಣಾಃ ಇತಿ ಜ್ಞೇಯಾಃ ತದ್ವಾನ್ ನಾರಾಯಣಃ ಸ್ಮೃತಃ.
ಇಷ್ಟು ಅನ್ವಯ ಮಾಡಿಕೊಂಡ್ರೆ ಸ್ಪಷ್ಟ ಅರ್ಥ ಆಗ್ತದೆ. ದೋಷ ಅರ ಶಬ್ದಗಳು ಛಿದ್ರ ಶಬ್ದದಂತೆ ಪರ್ಯಾಯ ಹೇಗಾಗಿದೆಯೋ, ಪರ್ಯಾಯ ಆಗಿದೆ ಆದ ಕಾರಣ ಅರವಿರುದ್ಧ ಎಂಬ ಅರ್ಥದ ನಾರಾ ಪದವು ಗುಣವನ್ನೇ ಹೇಳ್ತದೆ. ಅಂತಹ ಗುಣ ಉಳ್ಳವನೇ ನಾರಾಯಣ ಎಂಬ ಶಬ್ದದಿಂದ ಕರೆಸ್ಕೊಳ್ತಾನೆ. ಇಷ್ಟು ಶ್ಲೋಕದ ಸಾರ. ವಿವರಣೆ ಕೊಡ್ತಾರೆ ಸುಧಾದಲ್ಲಿ. ಛಿದ್ರ ಶಬ್ದ ಉಪಪಾದನಂ ದೃಷ್ಟಾಂತತ್ವೇನ. ಇದನ್ನು ಹಿಂದೆ ಪಾಠ ಮಾಡಿದ್ದೆ. ಛಿದ್ರ ಅನ್ನೋ ಶಬ್ದ ರಂಧ್ರವಾಚಕ ಹೇಗೋ ಹಾಗೆ ಅರ ಶಬ್ದ ದೋಷವಾಚಕ. ರಂಧ್ರ ಪರ್ಯಾಯ ಛಿದ್ರ ಶಬ್ದದಂತೆ ದೋಷ ಪರ್ಯಾಯ ಅರ ಶಬ್ದವಿದೆ ಅನ್ನೋ ಅರ್ಥದಲ್ಲಿ ಇಲ್ಲಿ ಭಗವತ್ಪಾದರು ಛಿದ್ರ ಶಬ್ದ ನಾಮಂತ ಛಿದ್ರ ಪದ ಆಡಿದ್ದಾರೆ. ಪರ್ಯಾಯತ್ವ ಅಂದ್ರೆ ಪರ್ಯಾಯೇಣ ಕ್ರಮೇಣ ಪ್ರಯೋಜ್ಯತ್ವ ನ ಪುನಃ ಏಕಸ್ಮಿನ್ನೇವ ವಾಕ್ಯೇ ಇತ್ಯರ್ಥ. ಇಲ್ಲಿ ಪರ್ಯಾಯತ್ವ ಅಂದ್ರೆ ಒಂದೇ ವಾಕ್ಯದಲ್ಲಿ ಕ್ರಮವಾಗಿ ಎರಡು ಪದಗಳನ್ನು ಹೇಳೋದನ್ನು ಪರ್ಯಾಯ ಅಂತ ತಿಳಿಬಾರ್ದು. ಈಗ ಪ್ರಸಿದ್ಧವಾಗಿ ನಾವು ನಿಮ್ಮ ಸಮಾಜದಲ್ಲಿ ಪರ್ಯಾಯ ಅಂತ ಶಬ್ದವನ್ನು ಆಡೋದು ಎಲ್ಲಿ ಹೆಚ್ಚು? ಉಡುಪಿಯಲ್ಲಿ ಒಬ್ರು ಈ ವರ್ಷ ಮಾಡಿದ್ರೆ ಮತ್ತೊಬ್ಬೊಂದು ವರ್ಷ ಪೂಜೆ ಮಾಡ್ತಾರೆ. ಅದನ್ನ ನಾವೇನ್ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದೀವಿ? ಪರ್ಯಾಯ. ಹಂಗೆ ಇಲ್ಲಿಯೂ ಕೂಡ ಒಂದು ವಾಕ್ಯದಲ್ಲಿ ಒಂದು ಪದ ಮೊದಲು, ಮುಂದಿನ ಪದ ಆಮೇಲೆ ಅಂತ ಆಡಿದ್ದನ್ನು ಪರ್ಯಾಯ ಅಂತ ಹೇಳಿದ್ದಲ್ಲ. ಕ್ರಮೇಣ ಪ್ರಯೋಜ್ಯತ್ವವನ್ನು ಇಟ್ಕೊಳ್ಬೇಕು. ಕ್ರಮವಾಗಿ ಪ್ರಯೋಗ ಮಾಡೋದಕ್ಕೆ ಅದು ಒಳಪಡ್ತಾವೆ ಯಾವ ಪದಗಳೋ ಅವುಗಳು ಇಲ್ಲಿ ಪರ್ಯಾಯ ಅಂತ ಕರೆಸ್ಕೊಳ್ತಾರೆ. ಅದಕ್ಕೆ ಪ್ರಮಾಣ ಕೊಟ್ಟರು. ಯಥೋಕ್ತಂ ಪರ್ಯಾಯೇಣೈವ ತೇ ಯಸ್ಮಾತ್ ವದಂತಿ ಅರ್ಥಾನ್ ನ ಸಂಹತಾಃ ವದಂತಿ ಪರ್ಯಾಯತ್ವಂ ತತಃ ಸರ್ವ ಪರ್ಯಾಯಾಣಾಂ ಪ್ರತಿಷ್ಠಿತಂ ಅಂತ. ಈ ವಾಕ್ಯ ಎಲ್ಲಿದು ಅಂತ ನಾನು ಹುಡುಕಬೇಕು. ಇಲ್ಲಿ ವ್ಯಾಖ್ಯಾನದಲ್ಲಂತೂ ಅದರ ಹೆಸರು ನನಗೆ ಉಲ್ಲೇಖ ಮಾಡಿದ್ದು ಕಂಡಿಲ್ಲ. ಇದು ಟೀಕಾಕೃತ್ಪಾದರು ಯಾವುದಾದ್ರೂ ಮೀಮಾಂಸಾ ಗ್ರಂಥದಿಂದಲೋ ಅಥವಾ ಇನ್ಯಾವುದೋ ಬೇರೆ ಶಾಸ್ತ್ರದ ಕಾರಿಕದಿಂದಲೋ ಇಲ್ಲಿ ಹೇಳಿದ್ದಾರೆ ಈ ವಾಕ್ಯ. ಇದೊಂದು ಶ್ಲೋಕ, ಇದು ಕಾರಿಕ. ಯಸ್ಮಾತ್ ಪರ್ಯಾಯೇಣೈವ ತೇ ಅರ್ಥಾನ್ ವದಂತಿ ಸಮ್ಮತಃ ನ ವದಂತಿ ತತಃ ಸರ್ವ ಪರ್ಯಾಯಾಣ ಪರ್ಯಾಯತ್ವ ಪ್ರತಿಷ್ಠಿತಂ ಅಂತ ಅದರದ್ದು ಅಭಿಪ್ರಾಯ. ತೇನ ಏಕಾರ್ಥತ್ವ ಮಿತಿ ಸಿದ್ಧತಿ. ಒಟ್ಟು ಆ ಕಾರಿಕಾದ ಸಾರ ಏನು? ಒಟ್ಟು ಪರ್ಯಾಯತ್ವ ಅಂದ್ರೆ ಏನು? ಪದಗಳು ಬೇರೆ ಬೇರೆ ಆದರೂ ಅರ್ಥ ಒಂದೇ ಯಾವ ಹೇಳ್ತಿರ್ತಾವೋ ಪದಗಳು ಅವುಗಳಿಗೆ ಪರ್ಯಾಯತ್ವ ಇದೆ ಅಂತ ಕರೀತಾರೆ. ಇಷ್ಟು. ಕುಂಭ, ಕಲಶ, ಘಟ, ಇನ್ನೇನೋ ಒಂದು ಶಬ್ದ ಇಟ್ಕೊಳ್ಳಿ. ಇವು ಪದಗಳು ಬೇರೆ ಬೇರೆ, ಭಿನ್ನ ಭಿನ್ನ ಪದಗಳು ಒಂದೇ ಅರ್ಥವನ್ನು ತಿಳಿಸುವವುಗಳು ಅಂತಾದಾಗ ಆ ಪದಗಳಲ್ಲಿ ಪರ್ಯಾಯತ್ವ ಇದೆ ಅಂತ ಹೇಳೋದು ರೂಢಿ. ಸರಿಯಾಗಿ ಗೊತ್ತಾಯ್ತಾ? ಪದಗಳು ಭಿನ್ನ ಭಿನ್ನವಾದವುಗಳೇ ಕುಂಭ, ಕಲಶ, ಘಟ ಇವುಗಳೆಲ್ಲ. ಆದ್ರೆ ಆ ಪದದಿಂದ ಬೋಧ್ಯವಾದ ಅರ್ಥ ಮಾತ್ರ ಒಂದೇ ಆಗಿದೆ. ಆದ ಕಾರಣ ಆ ಪದಗಳನ್ನ ಪರ್ಯಾಯ ಪದಗಳು ಅಂತ ನಾವು ಕರಿತೀವಿ. ಸಿಂಪಲ್ ಆಗಿ ಅರ್ಥ ಗೊತ್ತಾಯ್ತಾ ಮಲಗಣ್ಣವರು? ಹಂಗೆ ನಾನಾ ಅರ್ಥ ಮಾಲಾ ಅಂತ ಕೋಶ. ಸರಿ ಆಯ್ತು, ಕರೆಕ್ಟ್ ಆಯ್ತು. ಆ ಕಾರಿಕಾದ ಮುಂದೆ ಎಲ್ಲಿ ಪೆನ್ಸಿಲ್ ಅಲ್ಲಿ ಬರ್ಕೊಳ್ಬೇಕು. ನಾನಾರ್ಥ ಮಾಲಾ ಕೋಶದಲ್ಲಿ ಪರ್ಯಾಯತ್ವದ ವಿವರಣೆ ಕೊಡುವಾಗ ಈ ಶ್ಲೋಕ ಬಂದಿದೆ ಅಂತ ಅವ್ರು ಬರ್ದಿದ್ದಾರೆ. ಸರಿ ಆಯ್ತಾ? ಅಂದ್ರೆ ಟೀಕಾಕೃತ್ಪಾದರು ಎಷ್ಟೆಲ್ಲ ಅಧ್ಯಯನ ಮಾಡಿದ್ರು ಅಂತ ಇದರಿಂದ ಮತ್ತೆ ಮತ್ತೆ ತಿಳಿತಾ ಹೋಗ್ತದೆ ನಾವು ಓದುವಾಗ. ಆ ಕಾಲದಲ್ಲಿ ಪ್ರಸಿದ್ಧವಾದ ನಾನಾರ್ಥ ಮಾಲಾ ಅಂತ ಒಂದಿತ್ತು ಗ್ರಂಥ. ಬಹುಶಃ ಈಗಲೂ ಸಿಗಬಹುದೇನೋ, ಅದು ನಮ್ಮ ಅಧ್ಯಯನ ಕಡಿಮೆ. ಅಲ್ಲಿ ಈ ಶ್ಲೋಕ ಇದೆ. ಅದಕ್ಕೆ ಅದು ಚೆನ್ನಾಗಿ ಕಾಣಿಸ್ತು ಟೀಕಾರರಿಗೆ. ಅದಕ್ಕೆ ಅದರ ರೆಫರೆನ್ಸ್ ಕೊಟ್ಬಿಟ್ಟು ಪರ್ಯಾಯತ್ವ ಅಂದ್ರೆ ಹೀಗಿದೆ. ಭಗವತ್ಪಾದರ ಅನುವ್ಯಾಖ್ಯಾನದಲ್ಲಿ ಪರ್ಯಾಯತ್ವಂ ಯತಸ್ತತಃ ಅಂತ ಇಷ್ಟು ಆಡಿದ್ದಾರೆ. ಆ ಪರ್ಯಾಯತ್ವದ ವಿವರಣೆ ನಾನಾರ್ಥ ಮಾಲಾ ಕೋಶ ಅದೊಂದು ಡಿಕ್ಷನರಿ ಗ್ರಂಥ ಅಂತ ನಾನು ಭಾವಿಸ್ತೀನಿ. ಪ್ರಾಯ ಅದೊಂದು ಡಿಕ್ಷನರಿ ಸಂಸ್ಕೃತದಲ್ಲಿ. ಅಲ್ಲಿ ಪರ್ಯಾಯತ್ವದ ಡೆಫಿನೇಷನ್ ಕೊಟ್ಟದ್ದಕ್ಕೆ ಆ ಶ್ಲೋಕ ಇಲ್ಲಿ ತಗೊಂಡ್ಬಿಟ್ಟು ಏಕಾರ್ಥತ್ವೇ ಹಿ ಪರ್ಯಾಯತ್ವಂ ಸ್ಯಾತ್
ಭಿನ್ನ ಭಿನ್ನ ಪದಗಳಿಗೆ ಏಕಾರ್ಥತ್ವ ಅಂದರೆ ಏಕಾರ್ಥ ಬೋಧಕತ್ವ ಇದೆ ಅಂತಾದಾಗ ಅವುಗಳಿಗೆ ಪರ್ಯಾಯತ್ವ ಇದೆ ಅಂತ ತಿಳ್ಕೊಳ್ಬೇಕು. ಏತಚ್ಚ ಅಭಿಧಾನ ಪ್ರಯೋಗಾಭ್ಯಾಂ ಅಭ್ಯುಪೇಯಂ, ಈ ಪರ್ಯಾಯತ್ವ ಇಲ್ಲಿದೆ. ಇದನ್ನು ಒಪ್ಪಿಕೊಳ್ಳೋದು ಹೇಗೆ? ಹೌ ಟು ಡಿಸೈಡ್ ಇಟ್, ಅಂದ್ರೆ ಇದನ್ನು ಡಿಸೈಡ್ ಮಾಡೋದು ಹೇಗೆ? ಈ ಪದಗಳೆಲ್ಲವೂ ಪರ್ಯಾಯ ಅಂತ ಇದನ್ನ ಡಿಕ್ಷನರಿ ತಯಾರು ಮಾಡಿದವರು ಕೇಳಿದರೆ ಅವರು ಇದೇ ಉತ್ತರ ಕೊಡ್ತಾರೆ. ನಾವು ಯಾವ ಪದವನ್ನು ಹೆಚ್ಚು ಬಳಕೆ ಎಲ್ಲಿ ಮಾಡ್ತಿದ್ದಾರೆ ಅಂತ ಒಂದು ಸಮೀಕ್ಷೆ ಮಾಡಿದಾಗ ಆ ಪದ ಹೆಚ್ಚೆಚ್ಚು ಬಳಕೆ ಅಲ್ಲೇ ಆಗ್ತಾ ಇದೆ. ಹೀಗೆ ಅನೇಕ ಪದಗಳು ಹೆಚ್ಚೆಚ್ಚು ಬಳಕೆ ಅದೇ ಅರ್ಥದಲ್ಲಿ ಆಗ್ತಾ ಇರೋದ್ರಿಂದ ಆ ಪದಗಳನ್ನು ತೆಗೆದು ಒಂದು ಕಡೆ ಸೇರಿಸಿ ಇವೆಲ್ಲವೂ ಇದಕ್ಕೆ ಪರ್ಯಾಯ ಅಂತ ಮಾಡಿಟ್ಟು. ಇದೇ ತಾನೇ ಮಾಡೋರು ಡಿಕ್ಷನರಿ ಮಾಡೋರು ಅಂದ್ರೆ ಎರಡು, ಒಂದು ಅಭಿಧಾನ, ಇನ್ನೊಂದು ಪ್ರಯೋಗ. ಅಭಿಧಾನ ಅಂದ್ರೆ ಆ ಪದಕ್ಕೂ ಅರ್ಥಕ್ಕೂ ಇರುವಂತ ವಾಚ್ಯವಾಚಕ ಭಾವ ಸಂಬಂಧ, ಅದಕ್ಕೆ ಅಭಿಧಾನ ಅಂತ ಕರೀತಾರೆ. ಶಕ್ತಿ ಅಂತ ಇನ್ನೊಂದು ಹೆಸರಿನಿಂದಲೂ ಕರೀತಾರೆ. ಹಿಂದೆ ಸಾಕಷ್ಟು ಬಂದಿದೆ ಅದು, ಶಕ್ತಿಶ್ಚೈವಾನ್ವಿತೆ ಸ್ವಾರ್ಥೆ ಅಂತ ಹೇಳುವಾಗ ಹೇಳಿದೆ. ಅಭಿಧಾನದಿಂದಲೂ ಪ್ರಯೋಗದಿಂದಲೂ ನಾವು ಈ ಪರ್ಯಾಯತ್ವವನ್ನು ಪದಗಳಲ್ಲಿ ಅಂಗೀಕರಿಸಬೇಕಾಗ್ತದೆ ಅಂತ ಇಷ್ಟು ವಿವರಣೆ ಕೊಟ್ಟರು. ಪರ್ಯಾಯತ್ವ ಹೇಗೆ ಅಂಗೀಕರಿಸಬೇಕು ಅಂತ ಈಗ ನಿಮಗೆ ಅಂದಾಜು ಬಂತು. ಪ್ರಕೃತಕ್ಕೆ ಬರೋಣ. ಯಥೋ ದೋಷ ಅರಶಬ್ದಯೋ ಪರ್ಯಾಯತ್ವ. ನೋಡಿ, ದೋಷ ಇದೊಂದು ಪದ, ಅರ ಇದೊಂದು ಪದ. ಎರಡೂ ಪದಗಳಿಗೂ ಏನಿದೆ ಅಂತ ಡಿಸೈಡ್ ಮಾಡ್ತಿದ್ದಾರೆ ಈಗ? ಪರ್ಯಾಯತ್ವ. ಆಯ್ತಾ? ಯಾವ ಕಾರಣದಿಂದ ಪರ್ಯಾಯತ್ವ ಇದೆಯೋ ಇನ್ನೊಂದು ಮುಂದೆ. ಯತಶ್ಚ ನೈ, ಇದು ಅನುವ್ಯಾಖ್ಯಾನದಲ್ಲಿ ಕಂಡು ಬರಲ್ಲ, ಆದ್ರೆ ಅದನ್ನು ಇವರು ಸ್ಪಷ್ಟಪಡಿಸಿ ವಿವರಣೆ ಮಾಡಿದ್ರು. ಯತಶ್ಚ ನೈ ತದ್ವಿರುದ್ಧಾರ್ಥವಾಚಿ. ನೋಡಿ, ಯತಃ ಪರ್ಯಾಯತ್ವ ಅಂತ ಅಷ್ಟೇ ಯದ್ಯಪಿ ಅನುವ್ಯಾಖ್ಯಾನದಲ್ಲಿದೆ, ಇದನ್ನು ಸೇರಿಸ್ಕೊಳ್ಬೇಕು. ನೈ ಅನ್ನೋದು ನಿಷೇಧಾರ್ಥಕ ಪ್ರತ್ಯಯ, ಅದಕ್ಕೆ ವಿರುದ್ಧ ಅನ್ನೋ ಅರ್ಥ ಇದೆ. ಹಾಗಾಗಿ ವಿರುದ್ಧಾರ್ಥವಾಚಿ ನೈ ಯಾವ ಕಾರಣದಿಂದ ಆಗಿದೆಯೋ ತತಃ ನಾರಾಹ ಇತಿ ಪದೇನ, ನೈ ಅದು ಅರ ಎರಡು ಸೇರಿದರೆ ನಾರ ಆಯ್ತು. ನಾರಾ ಇತಿ ಪದೇನ ದೋಷ ವಿರುದ್ಧಾ ಗುಣಾ ಪ್ರೋಕ್ತಾ ಇತ್ಯರ್ಥ. ನಾರ ಅಂದ್ರೆ ದೋಷ ವಿರುದ್ಧಗಳು, ಅಂಡರ್ಸ್ಟುಡ್, ಗುಣಗಳೇ, ಬೇರೆ ಆಗೋದೇ ಇಲ್ಲ ಅಲ್ವಾ? ದೋಷಕ್ಕೆ ವಿರುದ್ಧಗಳು ಅಂದ್ರೆ ಅಪೋಸಿಟ್ ಆದವುಗಳು ಗುಣ ಬಿಟ್ಟು ಬೇರೆ ಯಾವ್ದಾಗ್ಲಿಕ್ಕೆ ಸಾಧ್ಯ? ಹಾಗಾಗಿ ನಾರಾ ಅನ್ನೋ ಪದ ಗುಣ ಅನ್ನೋ ಅರ್ಥವನ್ನೇ ಹೇಳ್ತದೆ. ನಾರಾಹ ಗುಣಾಹ. ಸರಿಯಾಗಿ ಅರ್ಥ ಆಯ್ತಾ ಎಲ್ರಿಗೂ? ತದ್ವಾನ್ ನಾರಾಯಣ ಇತ್ಯನೇನ, ಅನುವ್ಯಾಖ್ಯಾನದಲ್ಲಿ ತದ್ವಾನ್ ನಾರಾಯಣ ಅಂತ ಹೇಳಿದ್ರಿಂದ ನಾರಾಯಣ ಅಯನಂ ಅನ್ನೋ ವಿಗ್ರಹವನ್ನು ಕೂಡ ಭಗವತ್ಪಾದರು ಸೂಚನೆ ಮಾಡಿ. ನಾರಾಯಣ ಅಯನಂ ನಾರಾಯಣ, ನೆನಪಿರಲಿ. ನಾರಾಯಣ ಅಯನಂ ನಾರಾಯಣ. ನಾರಾಯಣ ಗುಣಗಳಿಗೆ ಅಯನಂ ಆಶ್ರಯನು ಆಗಿದ್ದಾನೆ ಯಾರೋ ಅವನೇ ನಾರಾಯಣ. ಹೀಗೆ ವಿಗ್ರಹವನ್ನು ಭಗವತ್ಪಾದರು ತದ್ವಾನ್ ಅಂತ ವತು ಪ್ರತ್ಯಯ ಹಾಕಿ ಹೇಳ್ತಾ ಇರೋದ್ರಿಂದ ಸೂಚನೆ ಮಾಡಿದ್ದಾರೆ. ಅನೇನ ಗುಣವಿಶೇಷ ಅನುಕ್ತೇ ಸರ್ವಗುಣಪೂರ್ಣತ್ವ ನಾರಾಯಣ ಶಬ್ದಾರ್ಥ ಇತ್ಯುಕ್ತಂ ಭವತಿ. ಯಾವುದೋ ಒಂದು ಗುಣವನ್ನ ಮೆನ್ಷನ್ ಮಾಡಲಿಲ್ಲ, ಒಂದು ಗುಣವನ್ನ, ಆನಂದ, ಜ್ಞಾನ, ಔದಾರ್ಯ, ಹೀಗೆ ಒಂದು ಗುಣವನ್ನು ಮೆನ್ಷನ್ ಮಾಡಲಿಲ್ಲ. ಅದರಿಂದ ಏನಾಯ್ತು? ವಿಶೇಷ ಗುಣವನ್ನು ಯಾವುದು ಹೇಳದೇ ಇದ್ದದ್ರಿಂದ ಸರ್ವ ಗುಣಗಳನ್ನೂ ತಗೊಳ್ಳಿಕ್ಕೆ ಬಂತು. ಸರ್ವಗುಣಪೂರ್ಣ ಅನ್ನೋ ಅರ್ಥ ನಾರಾಯಣ ಪದದಿಂದ ಸ್ಪಷ್ಟವಾಗಿ ತಿಳಿತು. ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಕೊಳ್ಳಿ. ಯಾವ ಪದಕ್ಕೆ ಅರ್ಥ ಆಗಿಲ್ಲ, ಯಾವ ವಾಕ್ಯಕ್ಕೆ ಅರ್ಥ ಆಗಿಲ್ಲ ಕೇಳ್ಕೊಳ್ಳಿ. ಇಡೀ ಪ್ರಗಟ್ಟಿಕ ಅರ್ಥ ಆಯ್ತಲ್ವಾ?
ದೋಷಾರಚ್ಛಿದ್ರ ಶಬ್ದಾನಾಂ ಪರ್ಯಾಯತ್ವಂ ಯತಸ್ತತಃ ಗುಣಾನಾರಾ ಇತಿ ಜ್ಞೇಯಃ ತದ್ವಾನ್ ನಾರಾಯಣ ಸ್ಮೃತಃ. ಇಷ್ಟು ಈ ಅನುವ್ಯಾಖ್ಯಾನದಿಂದ ನಾರಾಯಣ ಪದದ ಅರ್ಥ ವಿವರಣೆ ಮಾಡಿದ ಹಾಗಾಯಿತು. ಮುಂದೆ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ತಾರೆ. ಈ ನಾರಾ ಅನ್ನೋ ಶಬ್ದದಲ್ಲಿ ಎರಡಿದೆ, ಒಂದು ನೈ, ಇನ್ನೊಂದು ಅರ. ಈ ನೈಗೆ ನಿಷೇಧಾರ್ಥ ಇದೆ, ವಿರುದ್ಧಾರ್ಥ ಇಟ್ಟುಕೊಂಡ್ರು. ಅದರ ಬಗ್ಗೆ ಒಂದು ವಿವರಣೆ ಕೊಡಬೇಕಾಗಿದೆ, ಅನಿವಾರ್ಯ ಆಯ್ತು ಈ ವಿವರಣೆ ಇಲ್ಲಿ. ನನು ನೈ ಸಮಾಸೆ ನಲೋಪೋ ನಯ ಇತಿ ಪ್ರಾಪ್ನೋತಿ ಅಂತ ಪ್ರಶ್ನೆ. ಟೀಕಾಕೃತ್ಪಾದರ ಉತ್ತರ ನಭ್ರಾಡಿತ್ಯ ಇತ್ಯಸ್ಯ ವಕ್ತವ್ಯತ್ವಾತ್ ಅಂತ ಒಂದು ಉತ್ತರ ಕೊಟ್ಬಿಟ್ರು. ಇನ್ನೊಂದು ಉತ್ತರ ಅದೇ ಪ್ರಶ್ನೆಗೆ, ಅಥವಾ ಅಮಾನೋನ ಪ್ರತಿಷೇಧ ಇತಿ ಗಣಪಠಿತ ಸಮಾಸಃ ಅಯಂ ಇತ್ಯದೋಷಃ. ಎರಡು ಉತ್ತರ ಕೊಟ್ಟರು. ಪ್ರಶ್ನೆ ಒಂದು, ಉತ್ತರ ಎರಡು. ಎರಡು ತರಹ ಉತ್ತರ ಕೊಡ್ಲಿಕ್ಕೆ ಬರ್ತದೆ ಅಂತಂದ್ರು. ಇದು ವ್ಯಾಕರಣ ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ. ನುಡಾಗಮ ಯಾಕೆ ಬಂದಿಲ್ಲ ಅಂತ, ಅತ್ವಹ ಅನತ್ವಹ ಎಂಬತಕ್ಕಂಥ ಹ್ಯಾಂಗಾಯ್ತು. ಈ ನುಡಾಗಮ ಯಾಕೆ ಇಲ್ಲಿ ಆಸಂಕ ಮಾಡಬಾರ್ದು ಅಂತ. ಪರ್ಫೆಕ್ಟ್ ಪರ್ಫೆಕ್ಟ್. ವ್ಯಾಕರಣ ಶಾಸ್ತ್ರ ವಿಜ್ಞಾಹ ಏತೆ ತಸ್ಮಾದೇವ ಉಕ್ತ. ಸತ್ಯ. ಸರಳವಾದ ಒಂದು ಅಭಿಪ್ರಾಯವನ್ನ ಮಾಡ್ಕೊಳ್ಬೇಕು ನಾವಿಲ್ಲಿ. ನುಟ್ ಅಂತ ಒಂದು ಆಗಮವನ್ನ ಪಾಣಿನಿ ವಿಧಾನ ಮಾಡಿದ್ದಾರೆ. ಆ ನುಟ್ ಆಗಮ ಬಂದ್ಬಿಟ್ರೆ, ಅಂದ್ರೆ ನೈ ಇಟ್ಟುಕೊಂಡು ಇನ್ನೊಂದು ಪದದ ಜೊತೆಗೆ ಸಮಾಸ ಆದಾಗ ನುಟ್ ಆಗಮ ಬರ್ತದೆ ಅಂತ ಅದರ ಅಭಿಪ್ರಾಯ. ಈಗ ನ ಘಟಃ, ನ ಘಟಃ, ಇದು ಘಟವಲ್ಲ, ಘಟಕ್ಕೆ ಭಿನ್ನ, ಘಟಕ್ಕಿಂತ ವಿರುದ್ಧ ಅಂತ ಹೇಳುವ ಅಭಿಪ್ರಾಯದಲ್ಲಿ ಒಂದು ಪದ ಮಾಡಬೇಕಾಗಿದೆ ಅಂತ ಇಟ್ಕೊಳ್ಳಿ. ಮಲಗಾಣವರು ಕೇಳಿಸ್ತಾ ಇದೆ ಅಲ್ವಾ? ನ ಘಟಃ ಅದನ್ನು ವಿಗ್ರಹ ಮಾಡಿದ್ರೆ ನುಟ್ ಆಗಮ ಬಂದು ಅಘಟಃ ಅಂತ ಆಗ್ಬಿಡ್ತು. ನೋಡಿ, ಸಮಾಸ ಮಾಡಿದ್ದು ನ ಘಟಃ, ಆದ್ರೆ ಅದು ಆಮೇಲೆ ಅದರ ಪರಿಣಾಮ ಆದದ್ದೇನು ಅಘಟಃ. ಇದು ನುಟ್ಟಾಗಮ ಬಂದಾಗ ಆಗುವ ಪ್ರಯೋಗ. ಪ್ರಕೃತದಲ್ಲಿಯೂ ಭಗವತ್ಪಾದರು ನೈ ಸಮಾಸ ನಿಷೇಧಾರ್ಥಕ ನೈ ಅನ್ನೋದರ ಜೊತೆಗೆ ಅರ ಶಬ್ದದ ಸಮಾಸ ಮಾಡಿದ್ದಾರೆ ಅಂತಾದ್ರೆ ನ ಅರಾಹ ಏನಾಗಬೇಕಾಗಿತ್ತು? ಏನಾಗಬೇಕಾಗಿತ್ತು? ಅಲ್ಲ, ಹೇಳ್ತೇನೆ. ನುಟ್ಟಾಗಮ ಬಂದ್ ಅಲ್ಲ, ಒಂದ್ ನಿಮಿಷ. ನುಟ್ಟಾಗಮ ಬಂದು ನೈ ಸಮಾಸ ಮಾಡಿ ನುಟ್ಟಾಗಮ ಬಂದಿದೆ ಅಂತ ಇಟ್ಕೊಂಡ್ಬಿಟ್ರೆ ಅನಾರ ಆಗ್ಬೇಕು. ಯಾಕೆ ಅಂತ ಅದಕ್ಕೊಂದು ವ್ಯವಸ್ಥೆ ಹೇಳ್ತೀನಿ. ಮೊದಲು ಅಘಟ ತೋರಿಸಿದೆ, ಅದು ಕನ್ಫ್ಯೂಸ್ ಆಗ್ತದೆ, ಅದು ಸರಿ ಇಲ್ಲ. ಉದಾಹರಣೆ, ನ ಅಶ್ವಃ ಅನಶ್ವಃ ಅಂತ ಆಗ್ತದೆ. ಏನಾಗ್ತದೆ? ಅನಶ್ವಃ. ಅದು ನುಟ್ಟಾಗಮ ಬಂದದ್ರಿಂದಲೇ ಆಗಿದ್ದು ಅಲ್ಲಿಯೂ ಕೂಡ. ಈಗ ನ ಅಶ್ವಃ ಅಂತ ನೈ ಇಟ್ಕೊಂಡು ಸಮಾಸ ಮಾಡಿದಾಗ ಅಶ್ವಃ ಅನ್ನೋಲ್ಲಿ ಅ ಇದೆ ಅಲ್ಲ, ಅದು ಅಚ್. ಈ ಅಚ್ಚಕ್ಷರದಿಂದ ಪ್ರಾರಂಭ ಆಗುವ ಪದಗಳ ಜೊತೆಗೆ ನೈ ಇಟ್ಕೊಂಡು ಸಮಾಸ ಮಾಡಿದ ಕೂಡ್ಲೇನೆ ನ ಅನ್ನೋ ವಿರುದ್ಧಾರ್ಥದಲ್ಲಿ ಅನ್ ಅನ್ನೋ ವ್ಯವಸ್ಥೆ ಬಂದ್ಬಿಡ್ತದೆ. ಇದು ಇಂಗ್ಲಿಷ್ನಲ್ಲಿಯೂ ಕೂಡ ಇವತ್ತು ನಾವು ನೋಡ್ತೀವಿ. ಎ ಆಪಲ್ ಅನ್ನಲ್ಲ, ಆನ್ ಆಪಲ್ ಅಂತೀವಿ, ಹೌದಾ? ಎ ಆರೆಂಜ್ ಅಲ್ಲ, ಆನ್ ಆರೆಂಜ್, ಆನ್ ಎಲಿಫೆಂಟ್. ಅಂದ್ರೆ ಓವೆಲ್ಸ್ ಎಲ್ಲಿ ಬರ್ತದೆ? ಓವೆಲ್ಸ್ಗಿಂತ ಮುಂಚೆ ಎ ಹೇಳೋ ಹಾಗಿಲ್ಲ, ಆನ್ ಹೇಳಬೇಕು ಅಂತ ವ್ಯವಸ್ಥೆ ಇಟ್ಕೊಂಡಿದ್ದಾರೆ ತಾನೆ. ಆನ್ ಆಪಲ್, ಆನ್ ಆರೆಂಜ್, ಆನ್ ಎಲಿಫೆಂಟ್ ಅಂತ ಹೇಳಿ ಹೇಳ್ತಿರೋ, ಅಥವಾ ಎ ಆಪಲ್, ಎ ಆರೆಂಜ್ ಅಂದ್ರೆ ಅವನಿಗೆ ಇಂಗ್ಲಿಷ್ ಗೊತ್ತಿಲ್ಲ ಅಂತ ಅರ್ಥ. ಆನೇ ಹೇಳ್ಬೇಕು. ಹಂಗೆ ಈಗ ಗೊತ್ತಾಯ್ತು, ಸ್ಪಷ್ಟ ಗೊತ್ತಾಯ್ತಾ ಇದ್ರ ಬಗ್ಗೆ? ಅಷ್ಟೇ, ಸಿಂಪಲ್. ಓವೆಲ್ಸ್ ಇದ್ದಾಗ ಆನ್ ಬರ್ತದೆ. ಹಂಗೆ
ಓವೆಲ್ಸ್ ನಿಂದ ಪ್ರಾರಂಭ ಆಗುವ ಪದಗಳು ಸಂಸ್ಕೃತದಲ್ಲಿದ್ದು ನಿಷೇಧಾರ್ಥಕ ಪ್ರತ್ಯಯವನ್ನು ಇಟ್ಟುಕೊಂಡು ಸಮಾಸ ಮಾಡ್ಲಿಕ್ಕೆ ಹೊರಟಾಗ ನೈ ಅಂತ ಇಟ್ಕೊಂಡು ಈ ಅದು ಚ ಚ ಜ ಜ ಈ ನೈ ಅದನ್ನು ಇಟ್ಟುಕೊಂಡು ಸಮಾಸ ಮಾಡ್ಲಿಕ್ಕೆ ಹೊರಟ್ರೆ ನುಟ್ಟಾಗಮ ಬಂದು ನ ಅಶ್ವಃ ಅನಶ್ವಃ ಹಿಂಗಾಗ್ತದೆ. ಪ್ರಕೃತದಲ್ಲಿ ಅರ ಅನ್ನೋಲ್ಲಿ ಅ ಇದೆ ಅಲ್ಲ, ಅದು ಅಚ್ಚಕ್ಷರ ತಾನೆ. ಹಾಗಾದ್ರೆ ನ ಅರಹ ಹೆಂಗಾಗ್ಬೇಕಾಗಿತ್ತು? ಅನರ ಆಗ್ಬೇಕಾಗಿತ್ತು. ನಾರಾಯಣ ಹೆಂಗಾಯ್ತು? ಇದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಟೀಕಾಕೃತ್ಪಾದರು ಏನ್ ಮಾಡಿದ್ರು, ಹೌದು ಹಾಗಾಗ್ಬೇಕಿತ್ತು, ಇಲ್ಲಿ ನಲೋಪೋ ನೈ ಅಂತನ್ನೋದು ವ್ಯಾಕರಣದ ವಿಚಾರ ಮಾಡಿದ್ರೆ ಹಾಗಾಗ್ಬೇಕಾಗಿತ್ತು ನಿಜ. ಆದ್ರೆ ಇಲ್ಲಿ ಮಾಡದೇ ಇದ್ದದಕ್ಕೆ ಒಂದು ವಿಶೇಷ ಕಾರಣ ಕೊಟ್ಟು ನಭ್ರಾಟ್ ಅಂತ ಒಂದು ಸೂತ್ರ, ಇತ್ಯಸ್ಯ ವಕ್ತವ್ಯತ್ವ ಅಂತಂತದ್ದು. ಏನದು ನಭ್ರಾಟ್? ಏನದು? ನಲೋಪೆ ನಯಃ ಅನ್ನೋ ಏನ್ ಸೂತ್ರ ಇದೆ ಅದಕ್ಕೆ ಅಪವಾದಕವಾಗಿ ಒಂದು ಸೂತ್ರ ಬಂದಿದೆ. ನಭ್ರಾಣ್ ನಪಾನ್ ನವೇದಾನ ಸತ್ಯಾನಮುಚಿನ ಕುಲಿನ ಖನಪುಂಸಕ ನಕ್ಷತ್ರಕ್ರನಾಕೇಶು ಪ್ರಕೃತ್ಯ ಅಂತ ಸೂತ್ರ. ಸೂತ್ರ ಬಾಯಿಲ್ಲ ಅಷ್ಟು ಸುಲಭ ಹೇಳಲಿಕ್ಕೆ ಆಗಲ್ಲ. ಇದು ಬಹಳ ಸಲ ಗಟ್ ಮಾಡ್ಬೇಕದನ್ನ, ಹಂಗಿದೆ ಅದು. ನಭ್ರಾಣನಪಾನ್ ನವೇದಾನ ಸತ್ಯಾನಮುಚಿನ ಕುಲಿನ ಖನ ಪುಂಸಕ ನಕ್ಷತ್ರ ನಕ್ರನಾಕೇಶು ಅಂತ ಒಂದು ಸೂತ್ರ. ಈ ಸೂತ್ರ ಏನು, ಇದು ಪಾಣಿನಿ ಏನ್ ಮಾಡಿದ್ರೆ ಇಲ್ಲಿ ಅಂದ್ರೆ, ಇಂತಿಷ್ಟು ಪ್ರಕೃತಿ ಎಲ್ಲಿರ್ತದೆ ಅಲ್ಲಿ ನೈ ಅದು ನುಡಾಗಮ ಬರದೇ ಇರೋ ಅದು ನಲೋಪ ಆಗ್ಬೇಕಲ್ವಾ ಅಲ್ಲಿ. ಆ ನಲೋಪ ಆಗಿ ನುಡಾಗಮ ಬಂದು ಆಗ್ಬೇಕಲ್ವಾ, ಆ ವ್ಯವಸ್ಥೆ ಇಲ್ಲಿ ಇದಕ್ಕೆ ಬೇಡ ಅಂತ ಮಾಡ್ಬಿಟ್ಟು. ಯಾವುದು ನಲೋಪಹ ನೈ ಅಂತನ್ನೋ ಸೂತ್ರದಿಂದ ಏನೆಲ್ಲ ನುಡಾಗಮ ಬಂದು ಆಗ್ತಾ ಇತ್ತ ಕೆಲಸ ಇತ್ತಲ್ವಾ, ಅದು ಇಷ್ಟು ಪದಗಳಿದ್ದಾಗ ಮಾತ್ರ ಆಗೋದಿಲ್ಲ ಅಂತ ಒಂದು ಸ್ಪೆಷಲ್ ವ್ಯವಸ್ಥೆ ಹೇಳ್ಬಿಟ್ರು ಅಷ್ಟೇ. ವ್ಯಾಕರಣ ಅಂದ್ರೆ ಹಾಗೆ ಇರ್ತದೆ ಯಾವಾಗ್ಲೂ. ಆವಾಗ ಏನಾಯ್ತು, ನಭ್ರಾಡ್ ಮುಂತಾದ ಶಬ್ದಗಳ ಮಧ್ಯದಲ್ಲೇನೆ ಈ ಶಬ್ದವು ನಾರಾಯಣ ಅನ್ನೋಲಿ ನಾರ ಅನ್ನೋ ಶಬ್ದವು ಬಿದ್ದಿದೆ. ಆದ್ರಿಂದ ಈ ಶಬ್ದದ ಮುಂದೆ ಆ ನುಡಾಗಮ ಬಂದ ಆಗ್ತಿದ್ದ ನಲೋಪದ ಪ್ರಸಕ್ತಿ ಇಲ್ಲ. ಇದು ಮೊದಲನೇ ಉಂಟು. ಸರಿ ಆಯ್ತಾ? ವ್ಯಾಕರಣ ಶಾಸ್ತ್ರದಲ್ಲಿ ಸೂತ್ರದಲ್ಲಿ ಇಂತಿಷ್ಟು ಶಬ್ದಗಳನ್ನು ಹೇಳಿದಾಗ ಅವರ ವಿವಕ್ಷಾದೊಳಗೆ ಬೇರೆ ಎಲ್ಲ ಶಬ್ದಗಳಿದ್ರು ಅದೇ ಸೂತ್ರದ ಮಧ್ಯದಲ್ಲಿ ಅದನ್ನು ಇಟ್ಕೋಬೇಕು ಅಂತ ಅಭಿಪ್ರಾಯ. ಹಾಗಾಗಿ ನಭ್ರಾಣನಪಾನ್ನ ವೇದಾನ ಸತ್ಯ ಅನ್ನೋ ಸೂತ್ರದಲ್ಲಿ ನಾರ ಅನ್ನೋ ಶಬ್ದವು ಬಿದ್ದಿದೆ ಪ್ರಕೃತಿ, ಅದಕ್ಕೆ ನಲೋಪನಯ ಅನ್ನೋದ್ರಿಂದ ಆಗ್ತಿದ್ದಂತಹ ಲೋಪ ಪ್ರಸಕ್ತಿ ಇಲ್ಲ. ಸರಿಯಾಗಿ ಅರ್ಥ ಆಯ್ತಾ? ಸಿಂಪಲ್ ಆಗಿ ತಿಳ್ಕೊಡ್ರಿ ನೀವು, ಸೂತ್ರಗಳನ್ನು ಗಂಟು ಮಾಡ್ಬೇಕು ಅಂತ ಇಲ್ಲ. ತಾವೇ ಪ್ರಶ್ನೆ ಮಾಡ್ಕೊಂಡು ಉತ್ತರ ಹೇಳಿದ್ದಾರೆ ಅಷ್ಟೇ, ಇಷ್ಟು ಉತ್ತರ ಕೊಡ್ತಾರೆ. ಆದ್ರಿಂದ ವ್ಯಾಕರಣ ಶಾಸ್ತ್ರಕ್ಕೆ ವಿರುದ್ಧವಾಯಿತು ಈ ವ್ಯುತ್ಪತ್ತಿ ಅಂತ ತಿಳ್ಕೊಳ್ಬಾರ್ದು ಯಾರು. ಅಲ್ಲ, ಯಾರು ಅಂತಾರೋ ಡೌಟ್ ಬರಬಾರ್ದು ಅಂತ ಹೌದು, ಕ್ಲಿಯರ್ ಮಾಡ್ತಾರೆ ಶಿಷ್ಯರಿಗೋಸ್ಕರ. ಇದು ಒಂದೇ ಕಡೆ ಕಂಡಿಲ್ಲ ಈ ತರ, ಇನ್ನೂ ಅನೇಕ ಶಬ್ದಗಳಿಗೆಲ್ಲ ಪಾಣಿನಿ ಸೂತ್ರಗಳಲ್ಲೇನೆ ಹೀಗೆ ಉತ್ತರ ಇದೆ, ಅಲ್ಲಿ ಬರಲೇಬೇಕು ಅಂತಿಲ್ಲ ಅಂತ ವ್ಯವಸ್ಥೆ ಮಾಡಿಕೊಟ್ರು. ಸರಿ ಆಯ್ತಾ? ಮುಂದೆ ಒಂದು ಉತ್ತರ. ಎರಡನೇ ಉತ್ತರ ಸಾಮಾನ್ಯ ಸೂತ್ರ ಸಂಚಾರ. ಹಾ ಸರಿ, ಅದೇ ಅಪವಾದ ಸಾಮಾನ್ಯ ವ್ಯವಸ್ಥೆ. ಎರಡನೇ ಉತ್ತರ ಏನು? ಅಥವಾ ಅಮಾನೋನ ಪ್ರತಿಷೇಧ ಇತಿ ಗಣಪಠಿತ ನ ಸಮಾಸ ಅಯಂ. ನೈ ಸಮಾಸಕ್ಕೂ ನ ಸಮಾಸಕ್ಕೂ ವ್ಯತ್ಯಾಸ ಇದೆ. ನೈ ಅಂದ್ರೆ ಅದಕ್ಕೆ ನಾನು ಅವಾಗಲೇ ಹೇಳಿದೆ, ನೈ ಅಂತ ಇಟ್ಕೊಂಡು ಮಾತಾಡ್ತಿದ್ದಾರೆ ಅಂತ. ನೈ ಅನ್ನೋದು ನಿಷೇಧಾರ್ಥಕ, ನ ಅಂದ್ರೂ ನಿಷೇಧಾರ್ಥಕ. ವ್ಯತ್ಯಾಸ, ನೈ ಅನ್ನೋಲ್ಲಿ ಚ ಚ ಜ ಜ ಯೈ ಕೊನೆಗೊಳ್ತದೆ. ನ ಅನ್ನೋಲ್ಲಿ ಬರೀ ಅ, ಅಲ್ಲಿ ಯೈ ಚ ಚ ಜ ಜ ಯೈ ಅಲ್ಲ. ಕೇಳಿಸ್ತಾ ಇದೆನಾ ಮಲಗಾಣವರು? ನೈ ಬೇರೆ, ನ ಬೇರೆ. ನ ಇದ್ದಾಗ ನುಡಾಗಮ ಬಂದು ಪ್ರಸಕ್ತಿಯೇ ಇಲ್ಲ.
ಅರ್ಥ ಆಯ್ತಾ? ಹಂಗೂ ಒಂದು ವ್ಯವಸ್ಥೆಯನ್ನ ಪಾಣಿನಿನೇ ಹೇಳಿದ್ದಾರೆ. ಅದಕ್ಕೆ ಅಮಾನೋನಾ ಪ್ರತಿಷೇಧ, ಅದು ಪ್ರತಿಷೇಧೆ, ಅದು ಸೂತ್ರ. ಇತಿ ಅಂತ ಬಂದದ್ದಕ್ಕೆ ಪ್ರತಿಷೇಧ ಅಂತ ಪ್ರಿಂಟ್ ಆಗಿರುತ್ತೆ. ಲೋಪ ನ ಸಮಾಸ ಇದು. ಅದಕ್ಕೆ ನೈ ಸಮಾಸ ಅನ್ಬಾರ್ದು. ಈಗ ಏನ್ ಅನ್ಬೇಕು? ಎರಡನೇ ಉತ್ತರದಲ್ಲಿ ನ ಸಮಾಸ, ನ ಸಮಾಸ. ಹಾಗಾಗಿ ನ ಸಮಾಸದ ವಿವಕ್ಷ ಇದ್ದಾಗಲೂ ಕೂಡ ಹಿಂದೆ ಹೇಳಿದ ಪ್ರಸಕ್ತಿ ನುಡಾಗಮ ಬಂದು ನಲೋಪದ ಪ್ರಸಕ್ತಿ ಇಲ್ಲವೇ ಇಲ್ಲ. ಆದ್ರಿಂದ ನ ಅರಾಹ ನಾರಾಹ ಸರಿ ಹೋಗ್ತದೆ. ನ ಬ್ರಾಹ್ಮಣ ಹಿಂಗೆಲ್ಲ ಮಾಡಿದಾಗ ಏನಾಗ್ತದೆ? ನೈ ಸಮಾಸ ಇಟ್ಕೊಂಡು ಮಾಡಿದ್ರಿಂದ ಅಬ್ರಾಹ್ಮಣ ಅಂತ ಆಗ್ತದೆ ಅಲ್ಲಿ. ನ ಅರಾಹ ನಾರಾಹ, ಯಾಕಂದ್ರೆ ಇದು ನ ಸಮಾಸ. ಅರ್ಥ ಆಗ್ತದ ಎಲ್ರಿಗೂ? ಇಲ್ಲಿ ನೈ ಅಲ್ಲ ನೈ ಬದಲಿ ನ ಇಷ್ಟು ಇಟ್ಕೊಂಡು ನ ಸಮಾಸ ಇದು ಅಂತ ಮಾಡ್ಕೊಂಡಿದ್ದಾರಾದ್ರಿಂದ ಅಲ್ಲಿ ಹಿಂದೆ ಹೇಳಿದ ಪ್ರಸಕ್ತಿ ಇಲ್ಲ. ಹೀಗೆ ಎರಡು ತರಹ ಉತ್ತರವನ್ನು ಟೀಕಾಕೃತ್ಪಾದರು ಸಮಾಧಾನ ಕೊಟ್ಟಿದ್ದಾರೆ. ಆದ್ದರಿಂದ ನಾರ ಅನ್ನೋಲ್ಲಿ ಯಾವುದೇ ವ್ಯಾಕರಣಕ್ಕೆ ಸಂಬಂಧಪಟ್ಟ ಸೂತ್ರ ವಿರೋಧ ಆ ಸಿಸ್ಟಮಿಗೆ ವಿರುದ್ಧವಾಗಿ ನಡ್ಕೊಂಡಿಲ್ಲ. ಪೂರ್ವ ಪದಾತ್ ಸಂಜ್ಞಾಯ ಮಗಃ ಇತಿ ನತ್ವಂ, ಅದನ್ನು ಹೇಳಿದ್ರು. ರಶಾಭ್ಯಾಮ್ ನೋಡ ಸಮಾನ ಪದದಿಂದ ನತ್ವ ಬರ್ಬೇಕಲ್ವಾ? ಬರದೇ ಇರೋ ಹಾಗಾಗ್ತದೆ ಅಂತ ಪ್ರಶ್ನೆ ಮಧ್ಯದಲ್ಲಿ ಇಟ್ಟುಕೊಂಡು, ಇಲ್ಲ ಇಲ್ಲಿ ಪೂರ್ವ ಪದಾತ್ ಸಂಜ್ಞಾಯ ಮಗಃ ಅಂತ ಹೇಳಿದ್ರಿಂದ ಅಣ್ಣತ್ವ ಬರ್ತದೆ ಅಂತ ವ್ಯವಸ್ಥೆ ಹೇಳ್ತಾರೆ. ಅದೊಂದು ಅಂದ್ರೆ ರಾಮೇಣ ಆಗ್ತದೋ ರಾಮೇಣ ಆಗ್ತದೋ? ರಾಮೇಣ ರಾಮೇಣ ಆಕ್ಚುಲಿ ಟಾ ಅನ್ನೋ ಪ್ರತ್ಯಯ ಬಂದಿದೆ. ರಾಮ ಪ್ಲಸ್ ಟಾ, ಟಾ ಮೇಲೆ ಬಂದ ಆದೇಶ ಏನು? ಇನ್. ಅಂತ ಇನ್ ಇನ್ ಇನ್. ಹಾಗಾದ್ರೆ ರಾಮ ಪ್ಲಸ್ ಇನ್ ಆಯ್ತು, ರಾಮೇಣ ಆಗ್ಬೇಕಲ್ವಾ? ರಾಮೇಣ ಹೇಗಾಯ್ತು? ರಶಾಭ್ಯಾಮ್ ಹಣಃ ಸಮಾನ ಪದ. ಅದರಿಂದ ಏನಾಯ್ತು? ನ, ಅದು ನಕಾರ ಹೋಗಿ ನಕಾರ ಆಯ್ತು, ಸಕಾರ ಹೋಗಿ ಶಕಾರ ಆಗ್ತದೆ, ನಕಾರ ಹೋಗಿ ನಕಾರ. ಹೋಗೋದಂದ್ರೇನು? ಅದ್ರ ಮೇಲೆ ಅದು ಅದರ್ಶನ, ಅದ್ರ ಮೇಲೆ ಇದು ಬರ್ತದೆ. ಹೀಗೆ ನ ಆಗ್ತದೆ. ಹಂಗೆ ನಾರಾಯಣ ಆಗ್ಬೇಕು, ನಾರಾಯಣ ಆಗ್ಬೇಕು. ನೋಡಿ, ಒಂದು ಅಕ್ಷರದ ಮೇಲೆ ಇಟ್ಟು ಗದ್ದಲ ಇದೆ ವ್ಯಾಕರಣದೊಳಗೆ. ಅದಕ್ಕೆ ಸ್ಪಷ್ಟಪಡಿಸಿದ್ರು. ಇಲ್ಲಿ ಪೂರ್ವ ಪದ ಆ ಸೂತ್ರನೇ ಉದಾಹರಿಸ್ಬಿಟ್ಟು, ಪೂರ್ವ ಪದಾತ್ ಸಂಜ್ಞಾಯಾಮ್ ಅಗಹ ಅಂತ ಸೂತ್ರ ಅದರ ಅಭಿಪ್ರಾಯ ಏನು? ಪೂರ್ವ ಪದಸ್ಥಾನ್ ನಿಮಿತ್ತಾತ್ ಉತ್ತರ ಪದಸ್ಥ ನಕಾರಸ್ಯ ನತ್ವಂ ಭವತಿ. ಯಾವಾಗ? ಸಂಜ್ಞಾಯಾಮ್ ವಿಷಯ ಗಕಾರವತಸ್ತು ನ ಭವತಿ ಇತ್ಯರ್ಥ. ಇದು ಪರಿಮಳದ ವಾಕ್ಯ. ಪೂರ್ವ ಪದಸ್ಥಾತ್ ನಿಮಿತ್ತಾತ್ ಉತ್ತರ ಪದಸ್ಥವಾದ ನಕಾರ. ನಾರ ಪೂರ್ವ ಪದ, ಅಯನ ಉತ್ತರ ಪದ. ಉತ್ತರ ಪದದಲ್ಲಿರುವ ನಕಾರಕ್ಕೆ ಈ ಸೂತ್ರ ಏನು ಉದಾಹರಿಸ್ತದೆ? ಏನು ಹೇಳುತ್ತೆ? ವಿಧಾನ ಮಾಡುತ್ತದೆ? ನತ್ವವನ್ನು ವಿಧಾನ ಮಾಡಿದೆ. ಯಾವ ಅರ್ಥದಲ್ಲಿ? ಸಂಜ್ಞಾಯಾಮ್ ವಿಷಯ. ಸಂಜ್ಞಾಯಾಮ್ ಅಂದ್ರೆ ಇದೊಂದು ಹೆಸರು ಅನ್ನೋ ಅರ್ಥದಲ್ಲಿ ಇರುವಂತಹ ಪದಗಳ ಮೇಲೆ ಅಂತ ಅರ್ಥ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಪರಾಯಣನೋ ಪರಾಯಣನೋ ಪರಾಯಣ ಪರಾಯಣ ಪರಾಯಣಂ ಅನ್ಬೇಕಲ್ವಾ? ಎಲ್ಲಿ ಬರ್ತದದು? ವಿಷ್ಣು ಸಹಸ್ರನಾಮದಲ್ಲಿ 1000 ನಾಮಗಳಲ್ಲಿ ಪರಾಯಣ ಅನ್ನೋದು ಕೂಡ ವಿಷ್ಣುವಿನ ಒಂದು ನಾಮ. ಅಲ್ಲಿ ಪರಾಯಣನೋ ಪರಾಯಣನೋ ಅಂದ್ರೆ ಪುರಾಯಣ. ಯಾಕೆ? ಸಂಜ್ಞಾಯಾಮ್ ನತ್ವ. ವಸಂತಾಚಾರ್ಯ ಸತ್ಯಂ ಪರಾಯಣ ಇತ್ಯತ್ರಾಪಿ ಪರಾಯಣ ನ ಭವತಿ ತತ್ರಾಪಿ ಪಂಚಮಾಕ್ಷರಸ್ಥಾನೆ ಅದೇ ಸಂಜ್ಞಾಯಾಮ್ ನತ್ವಂ ವಿಹಿತಂ ಪೂರ್ವ ಪದಸ್ಥಾನ್ ನಿಮಿತ್ತಾತ್ ಇತ್ಯದೇನ ಏವಂಚ ತತ್ರಾಪಿ ನತ್ವಂ ಅವಶ್ಯಂ ವಕ್ತವ್ಯಂ. ಕೇಚನ ಪರಾಯಣಂ ಇತಿ ವದಂತಿ. ಅದೇ ಸವರ್ಗ ಪಂಚಮಾಕ್ಷರಮೇ ವದಂತಿ ತತ್ತು ಸಮ್ಯಕ್ ನ ಭವತಿ. ಏವಂ 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 ಪರಾಯಣಂ ಅನ್ಬೇಕು. ಹಾಗೆ ಪ್ರಕೃತದಲ್ಲಿಯೂ ಕೂಡ ನಾರಾಯಣ ನಾರಾಯಣ ಅನ್ನಬಾರ್ದು. ಮೊದಲು ತವರ್ಗ ಪಂಚಮಾಕ್ಷರನೇ ನ, ಆಮೇಲೆ ರಾಯಣ ಅನ್ನಬೇಕು. ಅರ್ಥ ಆಗ್ತದ? ಇನ್ನು
एवं लुटष्टित्करण सामर्थ्यात् अयन शब्दः अत्र अधिकरण त्रिलिङ्गः इति पुल्लिङ्गत्वोत्पत्ति. ನಾನು ಯಾವಾಗಲೂ ಈ ವಿಷಯವನ್ನು ನೆನಪಿಟ್ಟುಕೊಂಡು ಹೇಳ್ತಿರ್ತೀನಿ. ಲುಟ್ ಪ್ರತ್ಯಯ ಬಂದಿದೆ. ಅಯನ ಶಬ್ದ ಅಯನ ಅಂತಿದೆ ಅಲ್ಲ, ಅದು ಅಲ್ಲಿ ಲುಟ್ ಪ್ರತ್ಯಯ ಬಂದಾಗಿರೋದು. ಹೆಂಗೆ ಪ್ರಮಾಣ ಅನ್ನೋ ಅಲ್ಲಿ ಮಾಂಗ್ ಮಾನೆ ಧಾತುವಿನ ಮೇಲೆ ಲುಟ್ ಪ್ರತ್ಯಯ ಬಂದದ್ರಿಂದ ಪ್ರಮಾಣ ಅಂತ ಆಗ್ತದೋ, ಪ್ರಕೃತದಲ್ಲಿಯೂ ಕೂಡ ಅಯನ ಅನ್ನೋ ಶಬ್ದದ ವ್ಯುತ್ಪತ್ತಿ ಅಲ್ಲಿಯೂ ಲುಟ್ ಪ್ರತ್ಯಯ ಬಂದಿದೆ. ಅಯ ಪಯ ಗತೌ, ಅಯ ಧಾತುವಿನ ಮೇಲೆ ಲುಟ್ ಪ್ರತ್ಯಯ ಬಂತು. ಆ ಲುಟ್ ಪ್ರತ್ಯಯ ಯಾವ ಅರ್ಥದಲ್ಲಿ ಬಂತು? ಅಧಿಕರಣಾರ್ಥದಲ್ಲಿ ಬಂತು. ಅಧಿಕರಣಾರ್ಥದಲ್ಲಿ ಬಂದದ್ರಿಂದ ಇವ್ರೇನ್ ಇಟ್ಕೊಂಡ್ರು, ಅಧಿಕರಣೆ ತ್ರಿಲಿಂಗ ಅಂತಿದೆ. ಅಧಿಕರಣಾರ್ಥದಲ್ಲಿ ಲುಟ್ ಪ್ರತ್ಯಯ ಬಂತು ಅಂದ್ರೆ 3 ಲಿಂಗದಲ್ಲೂ ಆಗ್ಬಿಡ್ತದಂತದ್ದು ಶಬ್ದ. ಅಂದ್ರೆ ಏನಾಯ್ತು ಅವಾಗ? ಅಯನ, ಅದು ಕರೆಕ್ಟ್. ಅಯನಃ ಏವ ಅಯನಂ, ಅದು ಕರೆಕ್ಟ್. ಅದಕ್ಕೆ 3 ಲಿಂಗ. ಅದಕ್ಕೆ ಭಗವತ್ಪಾದರು ಇಲ್ಲಿ ಹೇಳುವಾಗ ನಾರಾಯಣ ಸ್ಮೃತಃ ಅಂತ ಪುಲ್ಲಿಂಗವನ್ನ ಸ್ಪಷ್ಟ ನಿರ್ದೇಶ ಮಾಡಿ ನಾರಾಯಣ ಸ್ಮೃತಃ, ಅದು ಅಕಾರ ಅಂತ ಪುಲ್ಲಿಂಗೋ ನಾರಾಯಣ ಶಬ್ದ. ಪುಲ್ಲಿಂಗತ್ವ ಸಮರ್ಥನ. ಹಾ, ಪುಲ್ಲಿಂಗತ್ವ ಹೆಂಗ್ ಬಂತು ಅಂತ ಮನಸ್ಸಿನಲ್ಲಿ ಬರ್ತಿತ್ತಲ್ಲ ಪ್ರಶ್ನೆ. ನಪುಂಸಕತ್ವ ನಿರ್ದೇಶ ಮಾಡುವ ಕಾಲಕ್ಕೆ ಪುಲ್ಲಿಂಗತ್ವ ನಿರ್ದೇಶ ಹ್ಯಾಂಗ ಅಂತ ಈ ರೀತಿಯಾಗಿ ಸಮರ್ಥನೆ ಮಾಡಿದ್ದಾರೆ. ಅಧಿಕರಣಾರ್ಥದಲ್ಲಿ ಲುಟ್ ಪ್ರತ್ಯಯ ಬಂದಾಗ ನಪುಂಸಕ ಲಿಂಗದಲ್ಲೇ ಪ್ರಯೋಗ ಆಗ್ಬೇಕಿತ್ತೇನೋ ಅಂತ ಮನಸ್ಸಿನಲ್ಲಿ ಪ್ರಶ್ನೆ ಇಟ್ಟುಕೊಂಡು ಆ ನಪುಂಸಕ ಲಿಂಗತ್ವನೇ ಆಗ್ಬೇಕು ಅಂತ ನಿಯಮ ಇಲ್ಲ, ಪುಲ್ಲಿಂಗನೂ ಇದೆ ಅಂತ ಅದಕ್ಕೆ ತೋತಿದ್ದು ಮಹಾಭಾಷ್ಯ. ಪ್ರಕೃತ ಅಭಿಪ್ರಾಯ ಕೋಸೋ ಅನುಮಾನೋ ನಾಮ ಇತಿ ಕರಣೇ ಅಪಿ ಭೂವಾದಿ ಸೂತ್ರ ಮಹಾಭಾಷ್ಯ ಪುಲ್ಲಿಂಗ ಪ್ರಯೋಗ ದರ್ಶನಾತ್. ಮಂತ್ರಾಲಯ ಪ್ರಭುಗಳು ಬರೆದದ್ದು ನೋಡಿದ್ರೆ ಮತ್ತೆ ಮತ್ತೆ ಅವ್ರ ಪಾದಕ್ಕೆ ಶರಣಾಗ್ಬೇಕು ನಾವೆಲ್ಲ. ಮಂತ್ರಾಲಯ ಪ್ರಭುಗಳು ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಮಹಾಭಾಷ್ಯ ಎಲ್ಲ ತಲೆ ಒಳಗಿತ್ತವರಿಗೆ. ಮಹಾಭಾಷ್ಯ ಅಂತ ಯಾವ್ದನ್ನು ಕರೀತಾರೆ? ಪತಂಜಲಿ ರಚನೆ ಮಾಡಿದ ಪಾಣಿನಿ ಸೂತ್ರದ ಭಾಷ್ಯಕ್ಕೆ ಮಹಾಭಾಷ್ಯ. ಅದಕ್ಕೆ ಆನ್ಹೀಕ ಅಂತ ಕರಿತಿದ್ರು. ಆನ್ಹೀಕ ಅಂತ ಹೇಳಿ ಕರೀತಾರೆ. ಆ ಶಾಸ್ತ್ರದಲ್ಲಿ ಒಂದು ಕಡೆ ಹೀಗೆ ಮಾತನಾಡಿದ್ದಾರೆ. ಏನಂತ? ಕೋಸೋ ಅನುಮಾನೋ ನಾಮ ಅಂತ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಅನುಮಾನ ಶಬ್ದ ನಪುಂಸಕ ಲಿಂಗ ಅಲ್ವಾ? ನಾವು ನೀವು ಎಲ್ಲ ಬಹಳ ಬುದ್ಧಿವಂತರು ತಿಳ್ಕೊಂಡಿದ್ದೀವಿ. ಆದ್ರೆ ಅಲ್ಲೊಂದು ಶಬ್ದ ಹೀಗೆ ಆಡಿಬಿಟ್ಟಿದ್ದಾರೆ, ಕೋಸೋ ಅನುಮಾನೋ ನಾಮ ಅಂತ. ಅನುಮಾನ ಅನ್ನೋಲ್ಲಿಯೂ ಕೂಡ ಮಾಂಗ್ಮಾನೆ ಧಾತುವಿನ ಮೇಲೆ ಲುಟ್ ಪ್ರತ್ಯಯ ಬಂದು ಅಲ್ಲಿ ಕರ್ಣ ಸಾಧನ ಅನ್ನೋ ಅರ್ಥದಲ್ಲಿ ಬಂದಿದೆ. ಅದು ನಪುಂಸಕ ಲಿಂಗ ಅಂತ ಇಟ್ಕೊಂಡಿದ್ದಾರೆ. ಆದ್ರೆ ಸ್ವತಃ ಹೀಗೆ ಪ್ರಯೋಗ ಮಾಡಿದ್ದಾರೆ. ಯಾರು ಪ್ರಯೋಗ ಮಾಡಿದ್ದದನ್ನ? ಇತಿ ಭುವಾದಿ ಸೂತ್ರ ಮಹಾಭಾಷ್ಯ ಪತಂಜಲಿ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಅದರಿಂದ ಏನ್ ತಿಳಿಯುತ್ತದೆ? ಅನುಮಾನ ಶಬ್ದ ಕೇವಲ ಪುಲ್ಲಿಂಗ, ಅದು ನಪುಂಸಕಲಿಂಗ ಅಲ್ಲ, ಪುಲ್ಲಿಂಗನೂ ಇದೆ ಅಂತ ಹೇಗೆ ತಿಳಿತದೋ ಹಂಗೆ ಲುಟ್ ಪ್ರತ್ಯಯ ಟಿತ್ಕರಣ ಸಾಮರ್ಥ್ಯ ಲುಟ್ ಪ್ರತ್ಯಯ ಬಂದದ್ದು ಇಲ್ಲಿಯೂ ಕೂಡ ನಾರಾಯಣ ಅನ್ನೋಲ್ಲಿ ಪುಲ್ಲಿಂಗನು ಇದೆ ಅಂತ ತಿಳಿಬೇಕು. 3 ಲಿಂಗದಲ್ಲಿ ಇದೆ ಅಂತ ಅಭಿಪ್ರಾಯ ಇಟ್ಟುಕೊಂಡು ಪುಲ್ಲಿಂಗ ಮಾಡ್ಲಿಕ್ಕೆ ತಪ್ಪಿಲ್ಲ. ಸರಿ ಆಯ್ತಾ? ನಪುಂಸಕಲಿಂಗ ಅಂತ ಹೇಳಿ ತಗೋಬೇಕ ಬರ್ಬೋದು. ಆಗ್ತಿತ್ತು. ಪುಲ್ಲಿಂಗ ಒಂದೇ ತಗೋಬೇಕು. ಪುಲ್ಲಿಂಗನು ತಗೊಳ್ಬಹುದು, ನಪುಂಸಕಲಿಂಗ ತಗೊಳ್ಬಹುದು. ಅಲ್ಲಿ ಪ್ರತ್ಯಯದ ಮೇಲೆ ಲೆಕ್ಕ. ಲುಟ್ಚ ಇತ್ಯತ್ರ ನಪುಂಸಕ ಭಾವೆ ಇತಿ ಅನುವರ್ತಮಾನೇನ ತತ್ರ ಟಿತ್ಕರಣ ಕೃತ್ಯಾಭಾವಾತ್ ಅಂತ. ಲುಟ್ ಚ ಅಂತನ್ನೋಲ್ಲಿ ಸ್ವತಃ ನಪುಂಸಕಲಿಂಗದಲ್ಲೇ ಬರ್ತದೆ ಅನ್ನೋ, ನಪುಂಸಕಲಿಂಗದಲ್ಲೇ ಅನ್ನೋದು ತಾನಾಗೆ ಲಬ್ಧ ಆಗ್ತಿತ್ತು. ಆದ್ರೂ ಕೂಡ ಲುಟ್ಚ ಅನ್ನೋಲ್ಲಿ ಟಿತ್ಕರಣ ಮಾಡಿದ್ರಿಂದ 3 ಲಿಂಗದಲ್ಲಿ ಇದೆ ಅನ್ನೋ ವಿಶೇಷ ಅರ್ಥವೇ ಆ ಸೂತ್ರಕ್ಕೆ ಮಾಡ್ಬೇಕಾಯ್ತು. ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಇರ್ಲಿ, ಈ ವ್ಯಾಕರಣ ವಿಷಯ ಇಟ್ಟು ಸಾಮಾನ್ಯವಾಗಿ ತಿಳ್ಕೊಂಡ್ರು ಸಾಕು ನಾವೆಲ್ಲ. ಇತಿ ಪುಲ್ಲಿಂಗೋತ್ಪತ್ತಿ. ಈ ಪ್ಯಾರಾಗ್ರಾಫ್ ಆಯ್ತು ಇವತ್ತು. ಮುಂದಿನ ಮತ್ತೆ ಅನುವ್ಯಾಖ್ಯಾನ ಹೇಳಿಸಿರ್ತೀನಿ. ಬ್ರಹ್ಮ ಶಬ್ದೋಪಿ ಗುಣಪೂರ್ತಿಮೇವ ವದತ್ಯಯಂ. ಈಗ ನಾರಾಯಣ ಶಬ್ದಕ್ಕೆ ಅರ್ಥ ಗುಣಪೂರ್ಣ
ಅನ್ನೋ ಅರ್ಥ ಹೇಗೆ ಬಂತು, ವ್ಯುತ್ಪತ್ತಿ ಸ್ಪಷ್ಟ ತೋರಿಸಿದ್ರು, ಇನ್ನೇನೂ ಸಮಸ್ಯೆ ಇಲ್ಲ. ಪುಲ್ಲಿಂಗ ಹೇಗೆ, ಣತ್ವ ಹೇಗೆ, ನೈ ಸಮಾಸನೋ ನ ಸಮಾಸನೋ ಅನ್ನೋದು ತೋರಿಸಿದ್ರು, ಎಲ್ಲ ಹೇಳಿಬಿಟ್ರು. ಅಂತೂ ಆ ಶಬ್ದದ ಅರ್ಥ ಕೊನೆಗೆ ಬಂದ ಸಾರ ಏನು, ಗುಣ ಪೂರ್ಣ, ಸರ್ವಗುಣ ಪೂರ್ಣ ಇದೆ ತಾನೇ ಅದರ ಅರ್ಥ. ಈ ಉಳಿದದ್ದು ಯಾವ್ದು ಹಾಗಾದ್ರೆ ಬ್ರಹ್ಮ ಶಬ್ದ. ಇದು ಸೂತ್ರದಲ್ಲಿ ಆಡಿರುವ ವೇದವ್ಯಾಸರು ಹೇಳಿರುವ ಬ್ರಹ್ಮ ಶಬ್ದ. ಅದಕ್ಕೆ ಅರ್ಥ ಏನು, ಆ ಶಬ್ದ ಹೆಂಗ್ ವ್ಯುತ್ಪತ್ತಿ ಆಯ್ತು ಅದರ ನಿರ್ವಚನ ತೋರಿಸಿ ಎರಡೂ ಶಬ್ದದ ಅರ್ಥ ಒಂದೇ ಆಗಿದೆ ಅನುಸಂಧಾನ ಮಾಡ್ಲಿಕ್ಕೆ ನೋಡ್ರಿ ಅಂತ. ನಾರಾಯಣ ಶಬ್ದಕ್ಕೆ ಬರೋ ಅರ್ಥವೇ ಸಮಾನ ಪ್ರವೃತ್ತಿ ಬ್ರಹ್ಮ ಶಬ್ದದಿಂದ ಬರೋ ಅರ್ಥ ಒಂದೇ ಆಗಿದೆ ತೋರಿಸ್ತಾರೆ. ಈಗ ಅದನ್ನ ಮತ್ತೆ ನಾಳೆ ಮುಂದುವರಿಸ್ತೋಣ. ನಮಸ್ಕಾರ.